ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಕಾರ್ಯಕ್ರಮವನ್ನು ಜೈ ಭಾರತ್ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ವೆಂಕಟೇಶ್ ಅವರ ತಂಡ ನಮ್ಮ ಕಾವೇರಿ ನಗರದಲ್ಲಿ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಅವರ ಜನ್ಮೋತ್ಸವವನ್ನು ಆ ಟೀಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ಕೆಂಪೇಗೌಡ ಲೇಔಟ್ನಲ್ಲಿ ಕೆಂಪೇಗೌಡ ಹೆಸರಿನಲ್ಲಿ ಲೇಔಟ್ ರಸ್ತೆಯನ್ನು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಕೆಂಪೇಗೌಡರ ದೂರದೃಷ್ಟಿಯನ್ನು ನಿರಂತರ ಹೊಡಿಬೇಕಾದ್ರೆ ಅವರ ಯಾವುದೇ ಒಂದಕ್ಕೆ ಸೀಮಿತ ಆಗಿರಲಿಲ್ಲ. ಬೆಂಗಳೂರು ಹೇಗಿರಬೇಕು, ಇವತ್ತು ಹೇಗಿದೆ ಅಂತಕ್ಕಂಥದ್ದಕ್ಕೆ ಆಡಳಿತ ನಡೆಸ್ತಾ ಇರತಕ್ಕಂಥ ಜನಪ್ರತಿನಿಧಿಗಳ ಕಾರಣ ಅಂತ ಇವತ್ತು IT-BT ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗ್ತದೆ. ಗಾರ್ಬೇಜ್ ಸಿಟಿ ಆಗೋದಕ್ಕೆ ಕಾರಣ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅಂತ ನಾನು ಯಾಕಂದರೆ ಇವತ್ತು ಒಬ್ಬ ಮಹಾನ್ ಪುರುಷ ಕೆಂಪೇಗೌಡರ ದೂರದೃಷ್ಟಿ ಹೇಗಿತ್ತು ಅಂತ ಹೇಳಿದ್ರೆ ಸರ್ವೇ ಜನ ಸುಖಿನೋ ಭವಂತು. ಅಂದರೆ ಎಲ್ಲ ಜನಾಂಗಗಳು ನೆಮ್ಮದಿಯಾಗಿ ಬೆಂಗಳೂರಿನಲ್ಲಿ ಬದುಕಬೇಕು, ಬಾಳಬೇಕು, ಕೆರೆ ಕಟ್ಟೆಗಳನ್ನು ತುಂಬ ಕಟ್ಟಬೇಕು, ಹಸಿರು ವನವನ್ನು ನೋಡಬೇಕು ಅಂತ ಹೇಳ್ತಾ ಭಾಳ ಚಿಂತನೆ ಇದ್ದಂಥದ್ದು. ಅಂಥ ಮಹಾಪುರುಷನ ಜಯಂತ್ಯೋತ್ಸವ ಸರಳವಾಗಿ ಆಚರಣೆ ಆಗ್ತಾ ಇರ್ತದೆ. ಬೆಂಗಳೂರಲ್ಲಿ ಒಂದು ನಾಗರಿಕರಿಗೆ ಬೇಸರ ತಪ್ಪಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದರೆ ಜನಪ್ರತಿನಿಧಿಗಳು ಇದ್ದಿದ್ರೆ ಸ್ಥಳೀಯವಾಗಿ 198 ವಾರ್ಡ್ಗಳಿದ್ದಾಗ ಪ್ರತಿ ವಾರ್ಡಲ್ಲೂ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ನಾವು ಕ್ರಮವನ್ನು ತೆಗೆದುಕೊಂಡಿದ್ವಿ. ಆ ಕೆಂಪೇಗೌಡ ಜಯಂತಿಯನ್ನು ಅರ್ಥಪೂರ್ಣವಾಗಿ ಸಮಾಜ ಸೇವೆಯಲ್ಲಾಗಲಿ, ಡಾಕ್ಟ್ರಲ್ಲಾಗಲಿ, ಇಂಜಿನಿಯರಿಂಗಲ್ಲಾಗಲಿ, ಮಿಲಿಟರಿಲಾಗಲಿ ಅನೇಕ ಸೇವೆ ಮಾಡೋದಂಥ ಕ್ರೀಡಾಪಟುಗಳಲ್ಲಾಗಲಿ ಗುರುತಿಸುವಂಥ ಸಮಾಜ ಸೇವಕರನ್ನ ಸ್ಥಳೀಯವಾಗಿ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಡ್ತಾಯಿದ್ವಿ. ಅದು ಇವತ್ತಿಲ್ಲ. ಇವತ್ತಾಗಲೇ ನಿಂತು 7ನೇ ವರ್ಷ ನಡೀತಾ ಇದೆ. ಇವೆಲ್ಲ ನೋಡಿದ್ರೆ ಕೆಂಪೇಗೌಡರನ್ನ ಎಲ್ಲೋ ಮರೆಯುವಂಥ ಸ್ಥಿತಿಗೆ ಇವತ್ತಿನ ರಾಜಕಾರಣ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದು ಆಗಬಾರ್ದು ಅನ್ನೋದೇಳಿ ಆಗಬಾರ್ದು ಅಂತ ನಾನು 517ನೇ ವರ್ಷದ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ, ಬೆಂಗಳೂರಿನ ಒಬ್ಬ ನಾಗರಿಕನಾಗಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಇವತ್ತು ಕೆಂಪೇಗೌಡರು ಎಲ್ಲ ಐಕ್ಯ ಆಗಿದ್ರು ಅನ್ನೋದು ಇಲ್ಲಿವರೆಗೆ ಯಾರೂ ಪತ್ತೆ ಹಚ್ಚಕ್ಕಾಗಿಲ್ಲ. ಈ ಪದ್ಮನಾಭನಗರ ಕ್ಷೇತ್ರದ ಪಕ್ಷಾತೀತವಾಗಿ ನನ್ನ ಜೊತೆಲಿ 2 ತಿಂಗಳ ಕಾಲ ಪಕ್ಷಾತೀತವಾಗಿ ಸನ್ಮಾನ್ಯ ಅಶೋಕ್ ಅವರಿಂದ ಹಿಡಿದು ಸನ್ಮಾನ್ಯ ದೇವೇಗೌಡರಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳನ್ನ, ಎಲ್ಲ ಸಾಹಿತ್ಯಗಳನ್ನ, ಎಲ್ಲ ಸ್ವಾಮೀಜಿಗಳನ್ನ ಕೆಂಪಾಪುರಕ್ಕೆ ಕರ್ಕೊಂಡು ಹೋಗಿ ಒಂದು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಗಮನವನ್ನು ಸೆಳೆದು ಕೆಂಪೇಗೌಡರ ಪ್ರಾಧಿಕಾರವನ್ನು ಮಾಡಿದ್ರು. ಪ್ರಾಧಿಕಾರ ಮಾಡಿದ್ಮೇಲೆ ಎಲ್ಲರೂ ಸಹಿತ ಆ ಪ್ರಾಧಿಕಾರದಿಂದ ಕೆಲಸ ಇನ್ನೂ ಪ್ರಾರಂಭ ಆಗಿದೆ. ಬೆಂಗಳೂರು ಯೂನಿವರ್ಸಿಟಿಲಿ ಕೆಂಪೇಗೌಡರ ಅಧ್ಯಯನ ಪೀಠಕ್ಕೆ ಒಂದು ಭವನಕ್ಕೆ 2 ಎಕರೆ ಜಾಗವನ್ನು ಕೊಟ್ಟಿದ್ದಂಥ ಕೀರ್ತಿ ಏನಾದರೂ ಸಲ್ಲಬೇಕಾದ್ರೆ ಅದು ಪದ್ಮನಾಭನಗರದ ನಾಗರಿಕರಿಗೆ ಸಲ್ಲುತ್ತೆ. ನಮ್ಮ ಹೋರಾಟ ಸನ್ಮಾನ್ಯ ಅಶೋಕ್ ಅವರು ನೇತೃತ್ವ ಅವರು ಎಲ್ಲ BJP ನಿಯೋಗವನ್ನು ತಗೊಂಡು ಶಾಸಕರು ಇಂಥ ಒಂದು ಕಾರ್ಯವನ್ನು ಏನಾದರೂ ಮಾಡಿದೆ ಅಂದರೆ ಅದು ಪದ್ಮನಾಭನಗರದ ಕ್ಷೇತ್ರದ ಜನತೆ ಇದನ್ನು ಉಳಿಬೇಕಾದ್ರೆ ಕೆಂಪೇಗೌಡರು ಕನಸು ನನಸಾಗಬೇಕಾದ್ರೆ ಇವತ್ತು ರಸ್ತೆ ಉದ್ಘಾಟನೆ ಆದರೆ ಸಾಲು. ಅಲ್ಲಿ 10 ಎಕರೆ ಜಾಗವನ್ನು ಕೆಂಪೇಗೌಡರ ಭವನವನ್ನು ಒಂದು ಪ್ರವಾಸಿ ತಾಣಕ್ಕೆ ಒಂದು ನೀರಿನ ನಕ್ಷೆಯನ್ನು ನಾವು ಬೆಂಗಳೂರು ಯೂನಿವರ್ಸಿಟಿಯಿಂದ ನಾವು ಪ್ರಪೋಸಲನ್ನು ಕೊಟ್ಟಿದ್ದೀವಿ. ಅದು ಆದಷ್ಟು ಬೇಗ ಅದು ಕಾರ್ಯಗತ ಆಗಬೇಕು. 50 ಕೋಟಿ ರೂಪಾಯಿ ಇರ್ತಕ್ಕಂಥ ಭವನ ಬೇಗ ನಿರ್ಮಾಣ ಆಗಬೇಕು ಅನ್ನೋದೇ ನನ್ನ ಒಂದು ಬಯಕೆ. ನಾವೆಲ್ಲ ಪಾಲಿಕೆಯಿಂದ 4 ಗಡಿಯಿಂದ ಜ್ಯೋತಿಯನ್ನು ತರ್ತಾ ಇದ್ದೀವಿ. ಕೆಂಪೇಗೌಡರು ಆಯ್ಕೆ ಆದಂಥ ಸ್ಥಳದಿಂದ 5 ಜ್ಯೋತಿಯನ್ನು ತರುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಅವರ ದೃಷ್ಟಿಕೋನ ಬೇರೆ ಇತ್ತು. ಬರೀ ಕೆಂಪೇಗೌಡರದು ಕೋಟೆ ಇಲ್ಲಿಗೆ ಸಾಲದು, ಬೆಂಗಳೂರು ಇಲ್ಲಿಗೆ ಸಾಲದು, ಬೆಳಿಬೇಕು ಅನ್ನೋ ಚಿಂತನೆ ಇತ್ತು. ಅವರ ಚಿಂತೆಗೆ ಬೆಳೆದಿದೆ. ಅದು ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಜನಪ್ರತಿನಿಧಿಗಳು ಹೇಳಿದ್ರು. ನಗರದಲ್ಲಿ ಜೈ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಕೆಂಪೇಗೌಡರು ನಮಗೆಲ್ಲ ಆಧುನಿಕ ದರ್ಶನಿಕರು ಅಂದರೆ ತಪ್ಪಾಗಲಾರದು. ಅವರು ನಿರ್ಮಾಣ ಮಾಡಿದಂಥ ಬೆಂಗಳೂರು ಮಹಾನಗರ ಇವತ್ತು ಇಡೀ ಪ್ರಪಂಚದಲ್ಲಿ
ಅತಿ ದೊಡ್ಡ ಮತ್ತು ಅತಿ ಮುಂದುವರೆದಂಥ ಮಹಾನಗರ ಎಂದು ಇವತ್ತು ಹೆಸರನ್ನು ಬೆಂಗಳೂರು ಮಹಾನಗರ ಮಾಡಿದೆ. ಇವತ್ತು IT ಸಿಟಿ, ಸಿಲಿಕಾನ್ ವ್ಯಾಲಿ ಅಂತ ಕರೆಯಲ್ಪಟ್ಟಾಗಿದೆ. ಇದಕ್ಕೆಲ್ಲ ಕಾರಣಭೂತರಾದಂಥ ಶ್ರೀ ಕೆಂಪೇಗೌಡ ಅವರಿಗೆ ನಾವು ನಮನವನ್ನು ಮಾಡಬೇಕು. ಶ್ರೀ ಕೆಂಪೇಗೌಡ ಅವರು ಭಾಳ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರು ಮಹಾನಗರವನ್ನು 500 ವರ್ಷಗಳ ಹಿಂದೆಯೇ ಯೋಚನೆ ಮಾಡಿ ಒಳ್ಳೆಯ ನಗರವನ್ನಾಗಿ ಇಡೀ ಅವರ ಕಾಲದ ಆಳ್ವಿಕೆಯಲ್ಲಿ ಒಳ್ಳೆಯ ನಗರವಾಗಿ ರೂಪುಗೊಳ್ಳಬೇಕು ಅಂತೇಳಿ ಒಳ್ಳೊಳ್ಳೆ ಯೋಚನೆಗಳನ್ನು ಮಾಡಿ ಇವತ್ತು ನಿರ್ಮಾಣವನ್ನು ಮಾಡಿದ್ದಾರೆ. ಆ ಒಂದು ನಿರ್ಮಾಣ ಮಾಡಿದಂಥ ನಗರದಲ್ಲಿ ನಾವೆಲ್ಲ ಜನಿಸಿರೋದು ನಮ್ಮೆಲ್ಲ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಇವಾಗಿನ ರಾಜಕಾರಣಿಗಳಿಗೆ ಹೋಲಿಸ್ಕೊಂಡ್ರೆ ಆ ಥರ ಆಧುನಿಕ ಕೆಂಪೇಗೌಡರು ಎಲ್ಲ ಕಡೆಯೂ ಊರಲ್ಲಿ ಜನಿಸಬೇಕು. ಇದು ನಮ್ಮ ಅನಿಸಿಕೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತಾ, ಆಗ ನಗರಶಃ ಮತ್ತು ಅವರವರ ಜಾತಿಯ ಒಂದು ಆಡಳಿತದಲ್ಲಿ ಬಡೇಪೇಟೆ, ನಗರಪೇಟೆ, ಕಾಟನ್ಪೇಟೆ ಈ ಥರ ಎಲ್ಲ ನಗರಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರಸ್ಥರಿಗೆ ಎಲ್ಲ ಸರಳವಾಗಿ ಬೆಂಗಳೂರು ಮಹಾನಗರ ಜನರು ವಾಸ ಮಾಡಬೇಕು ಅಂತೇಳಿ ಅವರು ಕನಸನ್ನು ಕಂಡಿದ್ದರು. ಅದು ಇವತ್ತೆಲ್ಲ ನೆನಸಾಗಿದೆ. ಯಾಕಂದರೆ ಇವರು ಬೆಂಗಳೂರು ಮಹಾನಗರ ಅಂದರೆ ವಿಶ್ವದಲ್ಲೇ ನಂಬರ್ 1 ನಗರ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಇದೆಲ್ಲರೂ ಕೆಂಪೇಗೌಡರಿಗೆ ಸಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಯುವ ಪೀಳಿಗೆ ಇವರು ಮಾರ್ಗದರ್ಶಕರಾಗಬೇಕು ಅಂತ ಸಂದರ್ಭ ಸ್ಲೋಗನ್ ಆಗಿ ಕೆಂಪೇಗೌಡರಿಗೆ ಅಂತ ಹೇಳಿ